ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಕಟ್ಟಕಡೆಯ ಪಾಲಾರ್ ಗ್ರಾಮಕ್ಕೆ ಕೊನೆಗೂ ಬೆಳಕು ಬಂದಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿದ್ದ ಪಾಲಾರ್ ಗ್ರಾಮಕ್ಕೆ ಇದೀಗ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ನದಿಯಿಂದ ನೀರು ಪೂರೈಸೋಕೆ ಅಳವಡಿಸಲಾಗಿದ್ದ ವಿದ್ಯುತ್ ಮಾರ್ಗದಿಂದ ಪ್ರತ್ಯೇಕ ಟಿಸಿ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಪಬ್ಲಿಕ್ ಟಿವಿ ಪಾಲಾರ್ ಗ್ರಾಮದ ವ್ಯವಸ್ಥೆ ಹಾಗೂ ಮಲೆಮಹದೇಶ್ವರ ಬೆಟ್ಟದ ಹಾಡಿಗಳಲ್ಲಿದ್ದಂತಹ ಕಗ್ಗತ್ತಲ ಬಗ್ಗೆ ವಿಸ್ತೃತ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜನ ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ನಮ್ಮ ಪಬ್ಲಿಕ್ ನ್ಯೂಸ್ ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ಕೊತೀವಿ ಸರ್. ಈ ಊರಿಗೆ ಸ್ವಾತಂತ್ರ್ಯ 75 ವರ್ಷ ಬಂತು. 75 ವರ್ಷದಿಂದ ನಮ್ಮೂರಲ್ಲಿ ಕರೆಂಟ್ ಅನ್ನೋದೇ ನೋಡಿಲ್ಲ. ಅಂದರೆ ನಮ್ಮ ಬುಡಕಟ್ಟು ಜನಾಂಗ ಈ ಕರೆಂಟ್ನ ನೋಡೇ ಇಲ್ಲ ಸರ್. ಹೇಳ್ಬೇಕಂದ್ರೆ ನೋಡಿಲ್ಲದೆ ಈ ನಮ್ಮೂರಲ್ಲಿ ಓದ್ಲಿಕ್ಕಂತೂ ಫುಲ್ಲು ಕಷ್ಟ ಸರ್. ಓದೋಕ್ಕೆ ಅಂದರೆ ಸೀಮನೆ UPS ಕರೆಂಟ್ ಅಂತ ಕೊಟ್ಟಿದ್ದೀರಿ ಸರ್. ಒಂದು ಸೋಲಾರು ಅದು ಬೆಳಗ್ಗೆ ಹೊತ್ತಲ್ಲಿ ಇರ್ತಿತ್ತು. ಬೆಳಗ್ಗೆ 9 ಗಂಟೆಯಿಂದ ಬಂದರೆ ಸಾಯಂಕಾಲ 4 ಗಂಟೆಗೆ ಹೋಯ್ತಿತ್ತು ಸರ್. ಅದು ಓದೋಕ್ಕೆ ತುಂಬ ಕಷ್ಟ ಆಯ್ತಿತ್ತು. ನಮ್ಮ ಹುಡುಗಿರು ಎಲ್ಲ ಓದೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಓದೋಕ್ಕೆ ಬೆಂಕಿ ಸರ್, ಬೆಂಕಿ ಹಾಕ್ಕೊಂಡು ಕತ್ಲೇ ಓದ್ತಿದ್ದು. ಅದು ಬೆಂಕಿ ಬೆಳಕು ಕಾಣಿಸಿದ್ರೆ ಮಾತ್ರ ಓದೋಕ್ಕಾಯ್ತಿತ್ತು. ಆ ಬೆಂಕಿ ಬೆಳಕು ಇಲ್ಲ ಅಂದರೆ ಏನೂ ಇಲ್ಲ ಸರ್, ಓದೋಕ್ಕೆ ಆಯ್ತಿರ್ಲಿಲ್ಲ. ಎಲ್ಲ ಹಾಸ್ಟೆಲ್ಲಿ ಹೋಗಿ ಬೇರೆ ಊರಿಗೆ ಹೋಗಿ ಅಲ್ಲಿ ಹಾಸ್ಟೆಲ್ ಇದ್ಕೊಂಡು ಓದ್ತಿದ್ದು. ಇನ್ನೂ ಓದ್ಕೊಂಡು ಇರ್ತಿದ್ದೆ ಸರ್. ಅಲ್ಲಿ ನಮ್ಮೂರಿಗೆ ಕರೆಂಟ್ ಬಂದ್ರಲ್ಲಿ ತುಂಬ ಸಂತೋಷ ಆಯ್ತಿದೆ ಸರ್. ಕತ್ಲೆಯಲ್ಲಿ ಎಲ್ಲೂ ಓಡಾಡದೆ ಇರೋಕ್ಕಾಯ್ತಿತ್ತು. ಮೊದಲು ಪ್ರಾಣಿಗಳ ಕಾಟ, ಬೇರೆಯವ್ರ ಕಾಟ ಇರ್ತಿತ್ತು, ಕಾಣ್ತಿರ್ಲಿಲ್ಲ. ಈಗ ಕರೆಂಟ್ ಬಂದ್ರಿಂದ ಎಲ್ಲನೂ ನೋಡ್ಕೋಬೋದು ಸರ್. ಅಂದರೆ ಎಲ್ಲ ಸಮಸ್ಯೆ ಏನೂ ಇಲ್ಲ. ಇವಾಗ ಕರೆಂಟ್ ಬಂದ್ರಿಂದ ತುಂಬ ಸಂತೋಷ ಆಯ್ತಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ದಶಕಗಳಾದ ಬಳಿಕ ಕೂಡ ನಾವು ಮೂಲಭೂತ ಸೌಕರ್ಯಗಳು ಈ ಹಳ್ಳಿಗೆ ಈಗ ಸಿಕ್ತು ಅಂತ ಹೇಳೋದಿದೆಯಲ್ಲ, ಸ್ವಲ್ಪ ಬೇಸರ ತರಿಸುತ್ತೆ. ಬಟ್ ಒಂದು ಸಮಾಧಾನ ವಿಚಾರ ಅಂದರೆ ಅಟ್ಲೀಸ್ಟ್ ಈಗಲಾದರೂ ಸಿಕ್ತಲ್ಲ, ಮುಂದಿನ ಪೀಳಿಗೆಗೆ ಇದರಿಂದ ಉಪಯೋಗ ಆದರೂ ಆಗುತ್ತಲ್ವ ಅನ್ನುವಂತಹ ಒಂದು ನಿಟ್ಟುಸಿರು ಬಿಡುವಂತಹ ವಿಚಾರ ಬಿಟ್ಟರೆ, ಇಷ್ಟು ವರ್ಷಗಳ ಕಾಲ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಈ ಸುದ್ದಿ ಜ್ವಲಂತ ಕನ್ನಡಿಯ ರೀತಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರದ ಹೆಜ್ಜೆಗೆ ನಿಜಕ್ಕೂ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.